ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಡಿ ಫಲಿತಾಂಶ ಏನು ಅಪ್ಡೇಟ್, ಏನು ಶಾಕ್, ಇದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳು ನಿಮಗೆ ಗೊತ್ತಿರುವಾಗ ಪಿ ಯು ಸಿ ವಿದ್ಯಾರ್ಥಿ ರಿಸಲ್ಟ್ ಯಾವಾಗ ಬರುತ್ತೆ, ಮೀನ್ಸ್ ಸಿ ಟಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿರೋ ಹಾಗೆ ಪಿ ಯು ಸಿ ಪರೀಕ್ಷೆ 2 ಫಲಿತಾಂಶ ಕೂಡ ಬಂತು. ಅದೇ ರೀತಿ ನಿಮಗೆ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಮತ್ತೆ ಟೈಮ್ನ ಕೊಟ್ಟಿದ್ದಾರೆ. 25th ನಿಮಗೆ ಟೈಮ್ ಇರುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳು ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್, ನಿಮ್ಮದು ಸಿ ಟಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಫಲಿತಾಂಶ ಬರೋಕ್ಕಾಗುತ್ತೆ. ಸದ್ಯದ ಮಾಹಿತಿ ಪ್ರಕಾರ 30ನೇ ತಾರೀಕು ನಿಮಗೆ ಫೈನಲ್ ಫಲಿತಾಂಶ ಕೂಡ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ ನಂತರ ನಿಮಗೆ ರಿಸಲ್ಟ್ ಕೂಡ ಬರುತ್ತೆ. ಪ್ರಾಬಬಲಿ 1, 3 ಅಥವಾ ಲೋಕಸಭೆ ಚುನಾವಣೆ ಬಳಿಕ 4ನೇ ತಾರೀಕು ಬಳಿಕ 5 ಅಥವಾ 6ನೇ ತಾರೀಕು ಈ ಡೇಟ್ ಹೇಳ್ತಾ ಇದ್ದಾರೆ. ಟೋಟಲಿ ಜೂನ್ ಫಸ್ಟ್ ವೀಕ್ ನಿಮ್ಮ ರಿಸಲ್ಟ್ ಕೂಡ ನಾವು ಈಸಿಯಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಬೇಗ ಕೊಡ್ತಾರ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಏನು ಶಾಕ್ ಅಂದರೆ, ನಿಮಗೆ ಗೊತ್ತಿರೋಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ 2 ಫಲಿತಾಂಶ ಕೂಡ ಬಂತು. ಇಲ್ಲಿ 35% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಸೈನ್ಸ್ ವಿಷಯದಲ್ಲಿ ಬರೋಬ್ಬರಿ 20ರಿಂದ 30 ಸಾವಿರ ವಿದ್ಯಾರ್ಥಿಗಳು ಸೈನ್ಸ್ ವಿಷಯದಲ್ಲಿ, ನಿಮ್ಮ ವಿಜ್ಞಾನ ಸ್ಟೂಡೆಂಟ್ಗಳು ಸೈನ್ಸ್ ವಿಷಯದಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ವಿಷಯಗಳಲ್ಲಿ ಸ್ಕೋರ್ನ ಚೆನ್ನಾಗಿ ಮಾಡಿದ್ದಾರೆ. ಸ್ಕೋರ್ನ ಇಂಕ್ರೀಸ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆಟೋಮೆಟಿಕಲಿ ನಿಮಗೆ ರ್ಯಾಂಕಿಂಗ್ ಕೂಡ ಚೆನ್ನಾಗಿ ಆಗುತ್ತೆ. ನಿಮಗೆ ರ್ಯಾಂಕಿಂಗ್ ಕೂಡ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಮತ್ತೊಂದು ಚಾನ್ಸ್ ಇರುತ್ತೆ. ಯಾವ ವಿದ್ಯಾರ್ಥಿಗಳು ಕಡಿಮೆ ಮಾರ್ಕ್ಸ್ ತೆಗೆದಿರ್ತಾರೆ ಆ ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆ ಬರೆದು ಒಳ್ಳೆ ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಹಿಂಗಾಗಿ ರ್ಯಾಂಕಿಂಗ್ ಇಶ್ಯೂಸ್ ಆಗುತ್ತೆ, ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಇನ್ಕ್ರೀಸ್ ಆಗುತ್ತೆ, ಹೆಚ್ಚಳ ಆಗುತ್ತೆ. ಇದು ಬಿಗ್ ಶಾಕ್ ಅನ್ಬೋದು ವಿದ್ಯಾರ್ಥಿಗಳಿಗೆ. ಯೋಚನೆ ಮಾಡಿ. ಅದರ ಮಧ್ಯೆ ಇನ್ನೊಂದು ಗೊಂದಲ ಶುರುವಾಗಿದೆ. ಕರೆಕ್ಟಾಗಿ ಮೌಲ್ಯಮಾಪನ ಮಾಡಿಲ್ಲ, ವ್ಯಾಲ್ಯೂಯೇಷನ್ ಮಾಡಿಲ್ಲ ಅಂತ ಪೋಷಕರು ವಿದ್ಯಾರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ. ಫೋಟೋ ಕಾಪಿ ಕೂಡ ಕೇಳ್ತಾ ಇದ್ದಾರೆ. ಮತ್ತೆ ಏನು ಮಾಡ್ತಾರೆ, ಯಾವ ರೀತಿ ಗೊಂದಲ ಆಗುತ್ತೆ ಗೊತ್ತಿಲ್ಲ. ಶಿಕ್ಷಣ ಸಚಿವರು ಹೊಣೆ ಇದಕ್ಕೆ ಕರೆಕ್ಟಾಗಿ ಅವರು ಇದು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಕಾಯ್ದು ನೋಡೋಣ. ಒಟ್ಟಾರೆ ರ್ಯಾಂಕಿಂಗ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಹೆಚ್ಚು ಇದೆ. ವಿದ್ಯಾರ್ಥಿಗಳ ನೀವು ಎಚ್ಚರವಾಗಿ ಇರಿ ಅಂತ ಕಷ್ಟಪಡ್ತೇನೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.